ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ರೂಟೀನ್ ಅಂತ ಸ್ಟಾರ್ಟ್ ಆಯ್ತು ರೀ. ಇವತ್ತು ಅಮಾವಾಸ್ಯೆ, ಗಾಡಿ ಪೂಜೆ ಮಾಡಿದ್ವಿ. ನಮ್ಮ ಮನೆಯವರು ಕೆಲಸಕ್ಕೆ ಹೋದರು. ಆಮೇಲೆ ಕಡೆ ಎಲ್ಲ ದೇವರೆಲ್ಲ ಪೂಜೆ ಮಾಡಿದ್ವಿ. ಈಗ ದರ್ಗಾಕದ ಹೋಗಿ ಬರ್ತೀನಿ ರೀ. ಮೇಘ ಅಂತೇಳಿ ಅಂದಮ್ಮ, ಅವ್ರ ಮನೆಯವ್ರ ಹೆಸರು ಪವನ್ ಅಂತೇಳಿ ಗುಜರಾತ್ ಒಳಗಿರ್ತಾರೆ ಅವರು. ಅವ್ರಿಗೆ ಈ ಕಡೆನ ಟ್ರಾನ್ಸ್ಫರ್ ಆಗಿ ಬರ್ಬೇಕಂತೇಳಿ ಅನ್ನೋದು ಭಾಳ ಆಸೆ ಐತ್ರಿ, ಕರ್ನಾಟಕದ ಕಡೆನ ರೀ. ಅದಾಗಲಿ ಅಂತಂದು ಉಡಿ ತುಂಬ್ರಿ ಅಂತಂದು ಹೇಳ್ಯಾರಮ್ಮ. ಹ್ಞೂ ರೀ, ಇದು ಇಂಟರ್ವ್ಯೂ ಕೊಟ್ಟು ಬಂದಾಗಂತ. ಹ್ಞೂ ರೀ, ಪರೀಕ್ಷೆ ಬರ್ದಾರಂತ್ರಿ. ಬರ್ದಾಗಂತ ಪರೀಕ್ಷೆದಾಗ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಅವರು ಕರ್ನಾಟಕಕ್ಕೆ ಬರಂಗ ಆಗ್ಲಿವಾ ಅಂತ ಹೇಳಿ ಬಿ ಫಾತ್ಮಾ ಗುಡಿ ತುಂಬಂದಾಗವ ಅದ್ರ ಸಲಾಗಿ ಗುಡಿ ತುಂಬಾಕತ್ತೇನಿ. ಸಿದ್ದಪ್ಪ ಜನ ಆಶೀರ್ವಾದ, ಬಿ ಫಾತ್ಮಾ ಆಶೀರ್ವಾದ, ಅವ್ರು ಇತ್ಲಾಗ ಬರ್ಲಿ ಅಂತ ಹೇಳಿ ಬೇಡಿಕೆಂದು ಗುಡಿ ತುಂಬಾಕತ್ತೇನಿವ. ಬರ್ತಾರವ, ಏನ್ ಚಿಂತೆ ಮಾಡ್ಬೇಡನ್ನು. ಅವ್ರು ಬಂದು ಇತ್ತಾಗ ನೌಕರಿ ಮಾಡ್ತಾಗ, ಗುಜರಾತ್ ಬಿಟ್ಟು ಬಂದು ಇತ್ತಾಗ ಇದ್ರ ಚಲೋ ಆಕತಿ, ತಂದೆ ತಾಯಿಗೆ ಆಸೆ ಆಕತಿ ಅಂತ ಬೇಡಿಕೆ ಆಕತ್ಯಾಗ ಅವ್ರು. ನಾವು ಬೇಡಿಕೆಂದು ಉಡಿ ತುಂಬಾಕತ್ತೇವಿ. ಸಿದ್ದಪ್ಪ ಜನ ಆಶೀರ್ವಾದ, ಬಿ ಫಾತ್ಮಾ ಆಶೀರ್ವಾದ, ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಆಕತ್ಬೇ, ಏನ್ ಚಿಂತೆ ಮಾಡ್ಬೇಡ. ದಾವಣಗೆರೆಯಿಂದ ರುಬಿಯಾ ಅಂತೇಳಂದ್ರಿ, ಮಕ್ಳಾಗಿಲ್ಲ ಅಂತ್ರಿ. ಹಂಗಾಗಿ ಮಕ್ಳಾಗ್ಲಿ ಅಂತಂದು ಉಡಿ ಕಟ್ರಿ ಅಂತ ಹೇಳ್ಯಾರಮ್ಮ. 7 ವರ್ಷ ಆಗಿಲ್ಲ ಅಂತ. ಅದಕ್ಕೆ ಸಲಾಗಿ ಬಿ ಫಾತ್ಮಾ ಬೇಡಿಕೆ ಉಡಿ ಕಟ್ರಿ ಅಂದಾಗ ಅದಕ್ಕೆ ಬಿ ಫಾತ್ಮಾಗ ರುಬಿಯಾಗ ಲಗೂನ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿವಾ ಒಂದ್ 11 ದಿವ್ಸ ದೇವ್ರಿಗೆ ನಡ್ಕ ಅನ್ನೋ ಅಲ್ಲಿ ದರ್ಗಾ ಇದ್ದಾಗ. ಇಲ್ಲಾಂದ್ರೆ ಮನ್ಯಾಗ 2 ಹೊತ್ತು ದೀಪ ಹಚ್ಚನ್ನ ಹಚ್ಚಿ ಅದು ದೇವ್ರ ಗುಣ್ಯಾಗ ನೀರ್ ತುಂಬಿಟ್ಟು ಒಂದ್ ಸಣ್ಣ ಗಿಂಡಿ ಒಳಗ 2 ಹೊತ್ತು ನೀರ್ ಕುಡಿಯನ್, ಬೆಳಿಗ್ಗೆ ಒಮ್ಮೆ ಕುಡಿಯನ್ನು, ದೀಪ ಹಚ್ಚಿ ಮನ್ಕೊಳ್ಳೋ ಹೊತ್ನ್ಯಾಗ ಸಂಜೆ ಮುಂದೆ ಒಮ್ಮೆ ದೀಪ ಹಚ್ಚಿ ಎಲ್ಲ ಆಗಿ ಊಟ ಅದು ಮಾಡಿ ಮನ್ಕೊಳ್ಳೋ ಹೊತ್ನ್ಯಾಗ ಅವಾಗ ಒಮ್ಮೆ ಒಂದ್ ಗಿಂಡಿ ನೀರ್ ಕುಡಿದು ಮತ್ ತುಂಬಿಟ್ಟು ಮಕ್ಕ ಅನ್ನ. ಹಂಗ 11 ದಿವ್ಸ ಮಾಡನ್ನ. 11 ದಿವ್ಸ ಮಾಡನ್ನ ಆಕತಿ, ಹೆಣ್ಣಾಗ್ಲಿ ಗಂಡಾಗಲಿ ಆಕತಿಗೆ ಬಂದು ಬಿ ಫಾತ್ಮರ್ಗೆ ಸಿದ್ದಪ್ಪಜ್ಗ ಏನ್ ಹರಿಕೆ ಐತಿ ಅವ್ರದ್ದು ಮುಟ್ಟಿಸಿ ಹೋಗಣ. ಅವ್ರ ಬೇಡಿಕೆ ಅನ್ನ, ಏನ್ ಬೇಡಿಕೆ ಅಂತಾಗ ಅವ್ರು ನಾವ್ ಅಂತಾಗ ಉಡಿ ಕಟ್ಟಂದಾಗ ಉಡಿ ಕಟ್ಟಾಕತ್ತೇವ. ದೇವ್ರ ಆಶೀರ್ವಾದ ಐತಿ, ಸಿದ್ದಪ್ಪಜ್ಜಂದು ಬಿ ಫಾತ್ಮಂದ ಆಶೀರ್ವಾದ, ನಮ್ಮ ಆಶೀರ್ವಾದನ ಐತಿ. ರೇಖಾ ಅನ್ನೋರು ಕಮೆಂಟ್ ಮಾಡ್ಯಾರ್ರಿ, ಅವ್ರ ಅಕ್ಕರ ಮದುವೆ 3 ವರ್ಷ ಆತಂತ್ರಿ, ಮಕ್ಳಾಗಿಲ್ಲಂತ್ರಿ, ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳ್ಯಾರ. ಯಾವ್ರಿದ್ದಾವ ಊರಿಗಿರಿಲ್ರಿ, ಕಮೆಂಟ್ ಮಾಡ್ಯಾರ. ರೇಖಾ ಅವ್ರ ಅಕ್ಕರ ಮದುವೆಗೆ 3 ವರ್ಷ ಆತಂತ್ರಿ. ಅವ್ರ ಏನ್ ಮಾಡನ್ಬೇ, ಒಂದ್ 11 ದಿವ್ಸ ದೇವ್ರ ಮುಂದ ದೀಪ ಹಚ್ಚನ 2 ಹೊತ್ತು ಮನ್ಯಾಗ ಹಚ್ಚನ. ಗುಡಿ ಯಾವಾಗ ಸರಿಪಿದ್ರ, ದರ್ಗಾ ಸರಿಪಿದ್ರ ಹೋಗಿ ಒಂದ್ ಟೈಮ್ ಹಚ್ಚಿ ಬಾನ್, ಬೆಳಿಗ್ಗೆ ಹಚ್ಚಿ ಬಂದ್ ಚಾ ಕುಡಿಯನ್ನ. 11 ದಿವ್ಸ ದೇವ್ರ ಜಗ್ಲಿ ಮ್ಯಾಗ ನೀರಿಟ್ಟು ಅಲ್ಲಿದ ಆಧಾರ ತಗೊಂಡು, ಜಗ್ಲಿ ಮ್ಯಾಗ ಆಧಾರ ಇರ್ತೈತೆ ಅಲ್ಲಿ ಉದನ್ ಕಡ್ಡಿದ, ಅದನ್ನ ಅದ್ರೊಳಗೆ ಹಾಕಿ ಬೆಳಿಗ್ಗೆ ದೀಪ ಹಚ್ಚಿಂದಾಗ ಅದನ್ನ ನೀರು ಕುಡಿಯನ್ನ, ಮತ್ತು ತುಂಬಿಡನ್ನ. ಸಂಜೆ ಮುಂದೆ ಊಟ ಆಗಿ ಎಲ್ಲ ಮಲ್ಕೊಳಕ್ ಹೋಗ್ತಾನೆ ನಾನು ಹೊತ್ತಿಗೆ ಮತ್ತೆ ಅದನ್ನ ನೀರು ಕುಡಿಯನ್ನ ತುಂಬಿಟ್ಟು, ಮತ್ತು ರಾತ್ರಿ ತುಂಬಿಡ್ಬೇಕು, ಮುಂಜಾನೆ ಕುಡಿಬೇಕು, ಮುಂಜಾನೆ ತುಂಬಿಡ್ಬೇಕು, ರಾತ್ರಿ ಮಲ್ಕೊಳ್ಳೋ ಹೊತ್ತಿಗೆ ಕುಡಿಬೇಕು. ಹಂಗೆ 11 ದಿವ್ಸ ಮಾಡೋಣ. ಅಕ್ಕವ್ ಮಕ್ಕಳು ಚಿಂತೆ ಮಾಡಬೇಡನು. ಬಿ ಫಾತ್ಮಾರ್ಗೆ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ. ಅವೇನು ಬೇಡಿಕೆ ಅಂತಾಗ ಬೇಡಿಕೆ ಹೇಳಿ ಅವ್ರು ಬಂದು ಖುಷಿ ನೆತ್ಗೆ ಮಂದಿ ಹರಕೆ ಮುಟ್ಟಿಸಿ ಹೋಗ್ಲಿ. ಇವಾಗ ದರ್ಗಾಕ್ಕೆ ಹೋಗೇನ್ರಿ, ಒಮ್ಮೆ ಹೋಗಿ ಬಂದೀನಿ ರೀ, ಇನ್ನೊಂದ್ಸಲ ಹೋಗ್ತೀನಿ ರೀ. ಇಲ್ಲ ರೀಪ, ದೋಸೆ ಮಾಡೀವಿ ನಾವು. ದಾವಣಗೆರೆ ಬೆಂಡಿ ದೋಸೆ ಸೂಪರಾಗಿ ಬಂದವು. ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಾಕತ್ತಾಳ್ರಿ. ಯಾರಿಪ್ಪ ಮತ್ತು ದೋಸೆ ಹಾಕೋಣ. ಈಗ ಶ್ವೇತಾ ಪಚ್ಚ ಬಂದಾರ, ಅವ್ರು ತಿಂತಾರ ಕೊಡೋಣ. ದಾದಾಜಿಗೆ ಬಿಸಿ ಬಿಸಿ ಮಾಡಿಕೊಟ್ನೆ ಅಂದ್ರೆ ಚಲೋ ಹಾಕೋ. ಈಗ ಈ ದೋಸೆ ನೋಡ ಹೆಂಗೆ ರೆಡಿ ಮಾಡ್ತೀನಿ ಅಂತೇಳಿ ಅಂದ್ರೆ ಹಂಗೆ ಹಂಗೆ ಮತ್ತೇನು ರೆಡಿ ಮಾಡ್ತೀನಿ. ಎಷ್ಟು ದೊಡ್ಡದಾಗ್ತೈತೆ ನಾವು ಇದನ್ನು ಮೂಲಿ ಆಕಾರ, ಕೋನ್ ಆಕಾರದಂಗೆ ಮಾಡ್ತೀನಿ ನೋಡ ನಾನು. ಕೋನ್ ಆಕಾರ ಈ ಥರ ಕಟ್ ಮಾಡ್ಕೊಂಡಿಲ್ಲ. ಕೈ ಕತ್ರಿ ಕೊಡೋದು ನೋಡ್ಬ ನೀನು. ಅರಿವಿ ಕಟ್ ಮಾಡೋದು ನಿಂತ್ಕೊಂಡಿದ್ದು. ಕಟ್ ಮಾಡೋದು ಮಂಡಾಕೈತಿ. ಅದು ಯಾಕೆ ಮಂಡಾಕೈತಿ? ದೋಸೆ ಕಟ್ ಮಾಡೋದು ಮಂಡಾಕೈತೆನಾ? ಶಾನಿ ಇದೆ ಅದು ಕಟ್ ಮಾಡಿ ಇಟ್ರಿ, ಅದು ಮಣ್ಣು ಮಾಡಿ. ಬಿಡುವ. ಈಗ ನೋಡಿರಿ, ಟೈಮ್ ಆಗಲಿ 1 ಗಂಟೆ 20 ನಿಮಿಷ ಆಯ್ತು. ನಮ್ಮದು ನಮಾಜ್ ಮಾಡೋಂಥ ಟೈಮ್ ಆಯ್ತು. ಆರಿಪೆಲ್ಲ ವರ್ಷ ಅಲ್ಲಿ ಒಳಗಿಂದ ಈಗ ಹೊರಗಿಂದ ಒರೆಸ್ತಾ ಅಂತ್ರಿಕೆ. ಈಗೇನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ಪಟ ನಮಾಜ್ ಮಾಡ್ಕೊಂಡು ಅಮ್ಮರಿಗೆ ಅದು ಊಟ ಕೊಡ್ಬೇಕ್ರಿ. ಇವಾಗ ನಾಷ್ಟ ಬೆಳಿಗ್ಗೆ ದೋಸೆ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಅಡುಗೆ ಏನು ಮಾಡಿದಾರಿಪ್ಪ? ಅಡುಗೆ ಅನ್ನ ಸಾರು ಪಲ್ಯ. ಅನ್ನ ಸಾರು ಪಲ್ಯ, ಪಾಲಕ್ ಪಲ್ಯ ಮಾಡಿದೆನಾ? ಚಲೋ ಆಯ್ತು ಬಿಡುವ. ಇನ್ನು ಮಮ್ಮಿ ಚಾ, ಥಂಡಿದೊಳಗೆ ಬಿಸಿ ಬಿಸಿ ಚಾ, ಬೈಟು ಚಾ ಮಾಡ್ಕೊಳ. ಖಡಕ್ ಟೀ ಯಾವ್ದು ಬೇಕು ನೀ ಯಾಕೆ ತಗೋತಿದ್ದ? ಸ್ವಲ್ಪ ಕುಡಿಬೇಕು ಚಾ ನೀನು.
ನೀವು ಸ್ವಲ್ಪ ಹಾಕೊಂಡು ನಾ ಜಾಸ್ತಿ ಕುಡಿದು ಬಿಡಿದ್ವಿ. ಇನ್ನೂ ಸ್ವಲ್ಪ ಹಾಕೋ, ಇದು ಭಾಳ ಆಕೈತಿ. ಬೇಡ ಸಾಕು. ನಮ್ಮ ಮುಂಜಾನೆ ಚಾನ ಕುಡ್ತಿಲ್ಲ ಹಾಲಿಂದ. ನನ್ನದು ಬಿಡ್ತು ನೋಡಿ ಗಾಳಿ. ಮಳಿ ಬರ್ತೈತಿ, ಸಿಕ್ಕಾಪಟ್ಟೆ ಮಳೆ ಬರ್ತೈತಿ. ಮಳಿ ಆಗೈತಿ ಮತ್ತೆ ಇಲ್ಲಿ ಮಳಿ ಮಾಡಾಗೈತಿ. ನೋಡ್ಬೇಕು ನಾವು ಅಂಗಡಿ ಹಚ್ಚದ್ರೊಳಗೆ ಬಂದು ಆ ಕಡೆ ಹೊಡೆದು ಸರಿದ್ ಬಿಡ್ತಂದ್ರೆ ಚಿಂತಿರಂಗಿಲ್ಲ. ನಿನ್ನೆ ಅಂತ ತೇಲಾಡಕತ್ತವ ಬುಟ್ಟೆಲ್ಲ. ಈಗ 7ನೇ ತಾರೀಕ್ಲಿಂದ ಸ್ಟಾರ್ಟ್ ಮಮ್ಮಿ. ಮಿರುಗನ್ ಮಳಿ ಏನಂತಾರಲ್ಲ ಅದು ಸ್ಟಾರ್ಟ್ ಈಗ ಜೂನ್ ಜುಲೈ ನಾಳಿಂತ. ಹೌದು, ಜೂನ್ ಜುಲೈ 2 ತಿಂಗಳ ಫುಲ್ ಮಳಿನ ಈಗ ಮತ್ತೆ ಮಾಡೋಕೆ ಒಳ್ಳೆ ಒಳ್ಳೆ ಬ್ಲೌಸ್ ಒಂದು ಕಟ್ ಮಾಡ್ಬೇಕಾಯ್ತಮ್ಮ. ಬಕ್ರೀದ್ ಹಬ್ಬಕ್ಕೆ. ಬಕ್ರೀದ್ ಹಬ್ಬ. ಹಾಂ, ಬಕ್ರೀದ್ ಹಬ್ಬ ಬಂತಲ್ಲ. ಬಕ್ರೀದ್ ಹಬ್ಬ ಅಂತ ಎಷ್ಟು ತಾರೀಕು? 26 17ನೇ ತಾರೀಕಿಗೆ ಐತೇನೆ. ಇನ್ನು 11 ದಿನ ಐತಿ. ಅಡ್ಡಿವರಿಗೆ ಅಂತಂದು ಹೋಯ್ತು ಅಂತ ಹೋದೆ. ಪಾಪ ಅವ್ರ ಹುಡುಗರಿ ಅಂತಂದು ಹೇಳ್ಯಾರ. ಮತ್ತೆ ಈಗ ಎಲ್ಲಿ ನಡಕ್ ಉಟ್ಕೋಬೇಕು, ಹಬ್ಬನ ಬಂತಾನೆ ಅವಾಗ ಉಟ್ಕೊಂಡ್ರೆ ಆಯ್ತು. ನಾರಿಪ್ಪನ ದೋಸೆ ನೋಡಿ ಕುಣ್ಯಾಕತ್ತ. ನಾರಿಪ್ಪ ಡ್ಯಾನ್ಸ್ ಮಾಡಾತ್ತೇನಮ್ಮ ಬೇಯ್ತಾಡ್ರಿ ಈಕಿ. ಇಕ್ಕಿ ದೋಸೆ ನೋಡ್ರಿ ಮಸ್ತ್ ಆಗ್ಯಾವ. ಹಿಟ್ನಾಗ ಬೆಣ್ಣೆ ಹಾಕಿಬಿಟ್ಟಿಯಾ ನೀನು? ಮಕ ನೋಡ್ಕೊಂಡು ಹಿಟ್ನಾಗ ಬೆಣ್ಣೆ ಹಾಕೋದು. ಮತ್ತೆ ಬುಕ್ ಚೇಂಜ್ ಅದ ನಾವ ಏನಾತ ಮಕ ನೋಡಕತ್ತ ನಿಂದಕ್ಕೆ. ಅಮ್ಮ ನನ್ಗೇನಂದಾಳ ಇದ್ರೊಳಗೆ ಬೆಣ್ಣೆ ಹಾಕೈತೆ ಅಂದಾಳ. ಈಗ ಬೆಣ್ಣೆ ಹಾಕೊಳತ್ತಾಳ ಸಂಜೊಳಗೆ. ನಾನೇ ಅದ ಬಿಡುವ. ಬೆಣ್ಣೆ ತೋರ ನಮ್ಮದು ಟೈಮ್ ಮಾತ್ರ ಅಲ್ಲಿ 4 5 ಗಂಟೆ ಆಗಿ ಬಂತ್ರಿ. 5 ಗಂಟೆ ಆತೇನು ಗೊತ್ತಿಲ್ಲ. ಇವತ್ತು ಯಾಕೋ ಎಲ್ಲಿ ಮಳೆ ಇದು ಇಲ್ಲೇನ್ರಿ, ಮಳೆದು ಕಡಿಮೆ ಐತಿ. ನಮ್ಮ ಚಾಚಿಯರ್ ಮಳೆ ಮಾಡಿ ತೋರ್ಸಾಕತ್ತಿ. ನಮ್ಮ ಫ್ರೆಂಡ್ಸಿಗೆ ಮಳೆ ಮಾಡ ಆಗಿಲ್ಲ ಇವತ್ತು. ಬರಾಕತ್ರಿ ಈ ಕಡೆಂತ ಐತೇನ್ರಿ. ಇಲ್ಲ ರೀ ಪಕ್ಕ ಸೊಡ್ಯಾಕತ್ತಾಳ್ರಿ ಮಸತಿ ಹಂಗದ್ದು ಎಲ್ಲ ಕೂಡ. ಅಮ್ಮ ಹೋಗಕ್ಕೆ ರೆಡಿ ಆದ್ರಿ. ಮಳೆ ಮಾಡಿ ಫುಲ್ ಏರ್ ಬಂತು. ಮಳೆ ಮಾಡ್ಯಾರ ಬಂತ್ರಿ ನೋಡಲ್ ಮಳೆ ಮಾಡ್ರಿ. ಇಲ್ಲಿ ಫುಲ್ ಆಯ್ತು, ಇಲ್ಲಿ ಫುಲ್ ಆತ. ನಮ್ಮ ಚಾಚಿ ಹೇಳಿದ್ ನೀವೇನು ಕಾಯ್ತಾರೆ ಸುಮ್ ಕುಂದ್ರಿ ನೀವರಿ. ಅಯ್ಯೋ ನಮ್ಮ ನೀರು ನೋಡ್ರಿ ಪೇಂಟಿಂಗ್ ಕೆಲಸದ ಮ್ಯಾಗ ಬಂದ್ಬಿಟ್ರ. ಮತ್ತೆ ಹೋಗ್ಬೇಕ್ರಿ. ಹೋಗ್ರಿ ಮತ್ತೇನು ಮಾಡ್ತೀರಿ ಕೆಲಸ ಇದ್ದಾಗ ಮತ್ತೆ ಐತೆ ಆದ್ವನಮ್ಮ ತೊಳೆ ಆದ್ವ ಅಂದೆ. ಹಾಂ ದೀಪ ಹಚ್ಚತಿ ಮಮ್ಮಿ. ಮಳಿ ಮಾಡಿ ಜಗ್ಗಾಗೈತಿ. ಕರೆಂಟ್ ಅಂದ್ ಹೋಗೈತಿ. ಅಡಿಗೆ ಹೆಂಗೆ ಮಾಡ್ಬೇಕು? ಮಳೆಗಾಲದೊಳಗೆ ಏನು ಹಂಗೆ ಏನು ಮಳಿ ಮಾಡ ಏನು ತರಕ್ಕೆ ಹೋಗ್ಬರ್ಲ. ಇಲ್ಲಿ ನೋಡ್ರಿಪ್ಪ ಜಗ್ಗಿ ಅಂದ್ರೆ ಜಗ್ಗಿ ಮಳೆ ಮಾಡಾಗೈತ್ರಿ. ಅಜ್ಜಿ ಏನು ಮಾಡ್ತಾರೆ ಏನು ಅರ್ಧಕ್ಕೆ ಬೂಡ್ ಬರ್ತಾರೆ ರೀ ಅಜ್ಜಿ ಅಂಗಡಿ ಬಂದು ಮಾಡ್ಕೊಂಡು. ಅಷ್ಟಾಗೈತ್ರಿ ಈಗ ಮಳೆ ಮಾಡ. ಸಿಕ್ಕಾಪಟ್ಟೆ ಮಳೆ ಬರ್ತೈತ್ರಿ ಇವಾಗ. ಹರ್ಷ ಇಲ್ಲಿ ಬಾಂಡೆ ತಿಕ್ಕಾತಾಳ್ರಿ. ಹರ್ಷ ಬಾಂಡೆ ತೊಳತಿ ತೊಳಿವಾ. ಮಳಿ ಮಾಡಿ ಜಗ್ಗೈತೆ. ಅಜ್ಜಿ ಬರ್ತಾರಿ. ಸುಲ್ತಾನ ಏನು ಬಿಸಿ ಬಿಸಿ ದೋಸೆ ಮಾಡ್ಕೊಟ್ಲಾರಿಪ್ಪ. ಹೆಂಗಾಗ್ಯಾವ ಬೆಣ್ಣೆ ದೋಸೆ? ಬೆಣ್ಣೆ ದೋಸೆ ಹೆಂಗಾಗ್ಯಾವ? ಹಾಂ ಹರ್ಕ ಪರ್ಕ ಅಲ್ಲವ ತೆಳ್ಳ ಮಾಡಕ್ ಹೋಗ್ಯಾಳ ಅಕ್ಕಿ. ಹಂಗಾಗ್ಯಾವ ತಗೋ. ಹರ್ಕ ಪರ್ಕ ಭಾಳ ಬೆಣ್ಣೆ ಹಚ್ಚಾಳ. ಬೆಣ್ಣೆ ಜಗ್ಗಾಗೈತೆ ಅದಕ್ಕ. ಅರಿಪ್ಪ ನೀವು ಸ್ವಲ್ಪ ಹಾಕಿ ಕೊಡ್ಬೇಕಿಲ್ಲ ಹಂಗೆ ಬೆಣ್ಣೆ ಒಂದಿಟ್ಟು. ಬೆಣ್ಣೆ ಸ್ವಲ್ಪ ಹಾಕ್ಬೇಕಂತಿದ್ದೆ. ಇರ್ಲಿ ಸುಲ್ತಾನಗ ಅಂತ ಅಂದು ಜಾಸ್ತಿ ಹಾಕಿ ತಗೋ. ಹಂಗೆ ಯಾಕೆ ಮಾಡಕತ್ತೀನಿ. ಮತ್ತ ಮಳಿ ಎಣ್ಣೆ ಅಂತದ ಬೆಣ್ಣೆ ಅಲ್ಲ ಅಂತ. ಮಳಿಯಾರ ಬರಾಕತ್ತಾರಿಪ್ಪ. ನಂಗೆ ಸ್ವಲ್ಪ ಚಾಯ್ ಕೊಟ್ಬಿಡು ಹೋಗಿ. ನಾನು ಮಳಿ ಬರಾಕತ್ತಮ್ಮ. ಕರೆಂಟ್ ಒಂದು ಹೋಗ್ಯಾವ್ರಿ. ಕರೆಂಟ್ ಇಲ್ಲ. ಚಾರ್ಜರ್ ಬಲ್ಪ್ ಇವು ಎಲ್ಲಿವರೆಗೂ ಇರ್ತಾವ ಗೊತ್ತಿಲ್ಲ. ಸಂಜೆ ಆಗಾದ್ರಾಗ ಮಳೆ ಹಿಡಿತಮ್ಮ ಇದು. ಇದು ಹಂಗೆ ನೋಡಮ್ಮ ಒಂದು ಸಂಜೆ ಮುಂದೆ ಬರಾಕತ್ತ ಅಂತಂದ್ರೆ ಸಂಜೆ ಮುಂದಮ್ಮ ಇದು. ಬೆಳಗ್ಗೆ ಹೊಳಗಂಗಿಲ್ರಿ ಹೊಳಪಾಗಂಗಿಲ್ರಿ. ಇವ್ರು ಫೋನ್ ಹಚ್ಚಿದ್ದಮ್ಮ ಸ್ವಿಚ್ ಆಫ್ ಆಗೈತಿ. ಕೆಲಸ ಮಾಡಕತ್ತಾರೇನ್ರಿ ಇನ್ನವ್ರು. ಸುಲ್ತಾನ್ ಇದ್ನರಿ ಹಾಸಿಪು ಸುಲ್ತಾನ್ ಬಾ ಅಂತ ಹೇಳ್ತಾಳ್ರಿ. ಹೋಗ್ಬಿಡ ನಡ್ರಿ ಅತ್ತ. ಇವತ್ತು ಅಮಾಸೆ ಒಂದು ಐತ್ರಿ. ಸುಮ್ಮನೆ ಯಾಕದ ಹೋಗಂಬರ ಕಡೆ. ನೋಡ್ರಿ ಸುಲ್ತಾನ ನಾನು ಆಮೇಲೆ ಕಡೆ ಆಸಿಪ ಸಾಮಾನು ತೊಗೊಂಬಂದಿರಿ. ಅವ್ನ ಮೀನ ಹಾಕ್ಬಿಡಮ್ಮ. ಏನು ಆರ್ಡ್ರ್ ಮಾಡಿದ್ರಿ? ಗೋಬಿ ಆರ್ಡ್ರ್ ಮಾಡಿದ್ರಿ? ಚಲೋ ಆಯ್ತು ಬಿಡು. ಎಷ್ಟು ಅಷ್ಟಕ್ಕೆ? ಅಯ್ಯೇ ಭಾಳ ಕಡಿಮೆ ಆಗ್ತದ. ಟೇಸ್ಟ್ ಮಾಡಲಿ. ಇಲ್ಲಿ ನೋಡ್ರಿ ತರಕಾರಿ ಬೈದಿರಿ ನಾವು. ಇಲ್ಲಿ ನಮ್ಮ ಅಣ್ಣಾರ ಕುಂತಾರ ನೋಡ್ರಿ. ಆರಾಮದಿರಿ ಅಣ್ಣಾರ? ಹಾಂ ರೀ
ತರಕಾರಿ ಬಂದಿದ್ರೆ ಇವ್ರು ನೋಡಿದ್ರಿ ಇಲ್ಲಿ ಬೇಕ್ರಿ ಒಳಗೆ ಇದ್ದದ್ದು ಅದು ಕೊಡಿ ಬಂದಿರಿ ನಾವು ಏನು ತೊಗೊಳಕತ್ತ ತಡಿ ಅಂತ ಹೇಳಂದು ಏನೇನು ತೊಗೊಂಡಾರಿಪ್ಪ ಅವ್ರ ತಂಗಿಗೊಂದು ಪ್ಯಾಕೆಟ್ ನಮಗೊಂದು ಪ್ಯಾಕೆಟ್ ಹಾಂ ನಮ್ಮ ಅಪ್ಪಗೊಂದು ತೊಗೊಂಡಾರೆ ನಮಗೊಂದು ತಂಗಿಗೆ ಅಂತ ನೋಡ್ರಿ ಹರ್ಷಿ ಮತ್ತೇನು ತೊಗೊಂಡು ನೀನು ಇಲ್ಲಿ ಮಟ್ಟ ಕೆಲಸ ಮಾಡಿದ್ರಿ ನೀವು ಆಮ ಎಲ್ಲ ತರಿಸ್ಕೊಂಡ ಬಂದ್ರಿ ಮಮ್ಮಿ ತರಕಾರಿ ತಗೊಂಬರ್ಕೊ ಇದ್ದೆ ಹ್ಞೂ ತರಕಾರಿ ತಗೊಂಬರ್ದಾಗ ಒಂದು ಅರ್ಧ ಎಲ್ಲ ತೋರ್ಸ್ಕೊಂಬಂದಿ ಹ್ಞೂ ಪೂರ ಬಿಡವಲ್ತು ಮಳಿ ಹತ್ತೆ ಬಿಟ್ಟೈತಿ ಏನ್ ಮಾಡಿದ್ರಿ ನೀವು ಏನಿಲ್ಲ ಅಪ್ಪ ಎಲ್ಲಿ ಹೋದ್ರ ಎಲ್ಲಿ ಹೋದ್ರ ಉಪ್ಪರ್ ಬಂದಿದ್ರ ಬಂದಿದ್ರೆ ಬ್ರೆಡ್ ಅನ್ನು ಕಟ್ಕಸಿರಿ ಅವ್ರದ್ದು ಇವಾಗ ತರಕಾರಿ ತಗೊಂಬಂದಿರಿ ಎಷ್ಟಿಗೆ ಎಷ್ಟನಾಗ ಬಂದ್ಬಿಟ್ಟಿದ್ ಯಾಕ ಹಾಂ ಅದಕ್ಕೆ ಅಲಿಯಲ್ಲಿ ಅಂತ ಯಾಕಿತ್ತೀನಿ ಅಂತ ಆಯ್ಕೆ ಹಾಂ ಮತ್ತು ಹಜರತ್ ಅಲಿ ಶೌಕತ್ ಅಲಿ ಆಮೇಲೆ ಕಡೆ ಹಸ್ಮತ್ ಅಲಿ ಲಿಯಾಕತ್ ಅಲಿ ಮಾಬೂಬ್ ಅಲಿ ರೀ ಲಾಸ್ಟ್ಗೆ ಅಲಿ ಅಲಿ ಬಂದಾರಲ್ರಿ ಮತ್ತೆ ಅದಕ್ಕೆ ಯಾಕತ್ತಾಳ್ರಿ ಚಂದ ಇಟ್ರಿ ನೋಡಮ್ಮ ಹೆಸರು ಹುಡುಕ್ಯಾಡ್ರಿ ಆಗಿನ ಕಾಲದೊಳಗೆ ಹೌದು ಚಂದದ ಹೆಸರು ಹ್ಞೂ ನಮ್ಮ ಹುಡ್ಕಾಳೆ ಹೆಸರಿಲ್ಲ ನಾನೇ ಹುಡುಕ್ಯಾರನ್ರಿ ಚಲೋ ಆಯ್ತು ಬಿಡ್ರಿ ನಮ್ಮ ಭಾಳ ಸೆಳೆಕಿದ್ಲು ಚಂದ ಹುಡುಕ್ಯಾರ ನೋಡಿ ನೀವು ಆಗಿದ್ದು ಯಾತ್ರ ಪತ್ರ ಹಿಡ್ತೀರಿ ಆರಿಫ್ ಅನ್ನಕತ್ತಾಳ್ರಿ ನಾನೇ ಅಂತಾನೆ ಚಲೋ ಹೆಸರು ಇಟ್ಟಾರ ನೋಡುವ ಅಂತಂದ್ರಿ ನಮ್ಮವ್ವ ಭಾಳ ಸೆಳೆಯರು ಏನು ಮಾಡತ್ತಿ ಮಮ್ಮಿ ಚಾ ಕುಡಿತೀವಿ ಚಾ ಕುಡಿತೀನಿ ಅದೇ ಮರಿ ಊಟ ಕೊಡ್ತೀನಿ ಊಟ ಮಾಡಿದ್ರಿ ನೀವು ಮಾಡಿದೆ ಅಲ್ದಾದಿ ಇನ್ನೂ ಕುಂತಿಲ್ಲ ಕುಂತಿಲ್ಲ ಏನು ಏನು ಅದ್ರ ಮತ್ತೆ ಇಟ್ಟೈತೇನೆ ಊಟಕ್ಕೆ ಸ್ವಲ್ಪ ಇವನ್ನೆಲ್ಲ ಹೊರಸ್ ಬಂದಿದೆ ಚಾ ಮಾಡ್ಕೊಂಡು ಚಾ ಕುಡಿದ್ಬಿಡ್ತೀನಿ ನಾನು ಹ್ಞೂ ಇವಾಗ ಮ್ಯಾಲೆ ಬಂದ್ರಿ ಕರೆಂಟ್ ಇಲ್ಲ ಇನ್ನು ಇಷ್ಟು 1-5 ಗಂಟೆಗೆ ಹೋಗಿದ್ದು ನೋಡ್ರಿ ಕರೆಂಟ್ ಬಂದಿಲ್ಲ ನಮ್ಮ ಹರ್ಷನ್ ಯಾಕೆ ಕೆಮ್ಮಕತ್ತ ಮಾನ್ಕಾಯಿ ಪೂರ ತಿಂದಿವಿ ನಾನು ತೊಗೊಂಡಿದ್ದ ಇಟ್ಟಿಯ ಕೇಳಿದೆ ಮತ್ತೆ ತಿಂದೇನ ಅಂತ ಹೇಳಂದು ತಿನ್ಬೇಡ ಮಾನ್ಕಾಯಿ ಅದ ಯಾಕಂತ ಹೇಳಿದ್ರೆ ಕೆಮ್ಮು ಬರೋದೈತೆ ನೋಡಿ ಮೊದ್ಲ ಹಾವ